ಬೆಂಗಳೂರು ಜೈಲಲ್ಲಿ ಭೂಪತಿ ಬಿಂದಾಸ್ ಆಗಿದ್ದ. ಆದರೆ ಬಳ್ಳಾರಿಯಲ್ಲಿ ಭೂಪತಿ ಬೆವರಿ ಹೋಗಿದ್ದಾನೆ. ಗಡಿನಾಡಿನ ಬಿಸಿಲಿಗೆ ಥಂಡ ಹೊಡೆದಿದ್ದಾನೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರ ತಂಪಾಗಿದ್ದ. ರೌಡಿ ಶೀಟರ್ಗಳ ರಾಜಾತಿಥ್ಯ ಪಡೆದು ರಾಜನಂತೆ ಕಾಲ ಕಳೀತಾ ಇದ್ದ. ಸಿಗರೇಟ್ ಸೇತ್ತ, ಕಾಫಿ ಕುಡಿತಾ ಆರಾಮಾಗಿದ್ದ. ಆದರೆ ಬಳ್ಳಾರಿ ಜೈಲಿಗೆ ಬಂದಿದ್ದೇ ತಡ ಭೂಪತಿ ಬೆವರಿ ಬೆಂಡಾಗಿದ್ದಾನೆ. ಗಣಿನಾಡಿನ ಬಿಸಿಲಿಗೆ ತಂಡ ಹೊಡೆದಿದ್ದಾನೆ. ಕೇವಲ 4 ದಿನ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ 4 ದಿನಕ್ಕೆ ಸಾರಥಿ ಸುಸ್ತಾಗಿ ಹೋಗಿದ್ದಾನೆ. ಬಳ್ಳಾರಿ ವೆದರ್ಗೆ ಸೊರಗಿ ಹೋಗಿದ್ದಾನೆ. ಒಂದು ದಿನ ಭರ್ಜರಿ ಬಿಸಿಲು, ಇನ್ನೊಂದು ದಿನ ಮೋಡ ಕವಿದ ವಾತಾವರಣ, ಮತ್ತೊಂದು ದಿನ ಜಿಟಿ ಮಳೆ ಕಂಡು ಕಾಟೇರ ಕಂಗಾಲಾಗಿದ್ದಾನೆ. ಬಿಸಿಲಿಗೆ ಬಸವಳಿದ ದಾಸ ಒಂದು ಎಳನೀರಿಗೆ ಅಂಗಲಾಚಿದ್ದಾನೆ. ಜೈಲು ಕೈದಿಗಳಿಗೆ ಸಿಹಿ ಸುದ್ದಿ ಕೊಟ್ಟ ದರ್ಶನ್. ಬಳ್ಳಾರಿ ಜೈಲಿಗೆ ಪೊರ್ಕಿ ಎಂಟ್ರಿ ಕೊಡ್ತಾ ಇದ್ದಂತೆ ಅಲ್ಲಿನ ಕೈದಿಗಳೆಲ್ಲ ಫುಲ್ ಖುಷಿಯಾಗಿದ್ದಾರೆ. ದಾಸನ ದರ್ಶನ ಪಡೆಯೋಕೆ ಮುಗಿ ಬೀಳ್ತಾ ಇದ್ದಾರೆ. ಈ ಬಗ್ಗೆ ಜೈಲು ಸಿಬ್ಬಂದಿ ಕಾಟೇರನಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ವಾಪಸ್ ಹೋಗುವಾಗ ಎಲ್ಲರನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ಕರಿಯ ಭರವಸೆ ನೀಡಿದಾರಂತೆ. ಜೈಲು ಹಕ್ಕಿ ದರ್ಶನ್ಗೆ ಮತ್ತೆ ಆರೋಗ್ಯ ತಪಾಸಣೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಹೊಸ ಮನವಿಯೊಂದನ್ನು ಮಾಡಿದ್ದ. ಕಾಲು ನೋವಿನಿಂದ ಬಳಲುತ್ತಿರೋ ಕಾರಣ ಸರ್ಜಿಕಲ್ ಚೇರ್ ನೀಡುವಂತೆ ಅಂಗಲಾಚಿದ್ದ. ಹೀಗಾಗಿ ದರ್ಶನ್ಗೆ ಮತ್ತೆ ವೈದ್ಯರು ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಸರ್ಕಾರಿ ತಜ್ಞ ವೈದ್ಯರನ್ನು ಕರೆಸಿ ಹೆಲ್ತ್ ಚೆಕಪ್ ಮಾಡಿಸಿದ್ದಾರೆ. ನಂತರವಷ್ಟೇ ಸರ್ಜಿಕಲ್ ಚೇರ್ ನೀಡಬೇಕೋ ಬೇಡವೋ ಅಂತ ತೀರ್ಮಾನಿಸಲಿಕ್ಕಿದ್ದಾರೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದಾದ ಬಳಿಕ ತಾವರೆಕೆರೆ ಮೂಲದ ಮಧುಸೂದನ್ ಅನ್ನುವರನ್ನ ಮದುವೆಯೇ ಆಗಿ 2 ತಿಂಗಳ ಸಂಸಾರದ ನಾಟಕವಾಡಿ 70 ಗ್ರಾಂ ಚಿನ್ನಾಭರಣ ದೋಚಿ ಗಾಯಬಾಗಿದ್ದಾಳಂತೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಬೇರೆ ಕೂಡ ಈ ಥರ ಮಾಹಿತಿ ಸಿಗುತ್ತೆ ಇದು ಈ ಥರ ಫಸ್ಟ್ ಕೇಸೆಲ್ಲ ಲೇಡಿದು ಬೇರೆ ಕೇಸಲ್ಲಿ ಕೂಡ ಇನ್ವಾಲ್ವ್ ಇದೆ. ಈ ಥರ 3 ಕೇಸಸ್ ಆಲ್ರೆಡಿ ನಮಗೆ ಪತ್ತೆ ಆಗಿದೆ ಈ ಲೇಡಿದು ಇನ್ವಾಲ್ವ್ಮೆಂಟ್ ಇದೆ. 3 ಕೇಸಲ್ಲಿ ಒಂದು ಕೇಸ್ ಗುಜರಾತಲ್ಲಿ ರಿಜಿಸ್ಟರ್ ಆಗಿದೆ, ಒಂದು ಬೆಂಗಳೂರಲ್ಲಿ ರಿಜಿಸ್ಟರ್ ಇದೆ. ಗಂಡ ತೀರಿಕೊಂಡ ನಂತರ ಅನುಕಂಪದ ಆಧಾರದ ಮೇಲೆ ಕೋಮಲಾಗೆ ಕೆಲಸ ಕೂಡ ಸಿಕ್ಕಿದ್ದು 45,000 ಸಂಬಳ ಕೂಡ ಬರ್ತಾ ಇತ್ತಂತೆ. ಆದ್ರೆ ಕೆಲಸ ಮಾಡಿ ಸಂಬಳ ತಗೊಂಡು ಗೌರವಯುತ ಜೀವನ ಮಾಡುವ ಬದಲು ಸಿಕ್ಕವರಿಗೆ ಗಾಳ ಹಾಕಿ ಲಕ್ಷ ಪೀಕ್ತಾ ಇದ್ದ ಕೋಮಲ ಅಡ್ಡದಾರಿಯನ್ನ ಹಿಡಿದುಕೊಂಡಿದ್ದಳು. ಈಗ ಮಾಡಬಾರ್ದನ್ನ ಮಾಡಿ ಚಿಂತಾಮಣಿ ಮಹಿಳಾ ಪೊಲೀಸರ ಅತಿಥಿಯಾಗಿದ್ದಾಳೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆಧುನಿಕ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆಯಿಂದ ಸಮಾಜವೇ ದಿಕ್ಕು ತಪ್ಪುವ ವಾತಾವರಣ ನಿರ್ಮಾಣವಾಗ್ಬಿಟ್ಟಿದೆ. ಶಾಲೆಗಳಲ್ಲಿ ಮಕ್ಕಳಿಗೆ ಬೌದ್ಧಿಕತೆಯ ಜೊತೆಗೆ ಸಂಸ್ಕಾರಯುತ ಶಿಕ್ಷಣ ಸಿಗುವುದು ಮರೀಚಿಕೆ ಆಗ್ಬಿಟ್ಟಿದೆ. ಆದರೆ ಇಲ್ಲೊಂದು ಶಾಲೆ ಪ್ರತಿ ವರ್ಷ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ಮಾಡುತ್ತೆ. ಯಾವುದು ಆ ಶಾಲೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕಡೆ ಪಾದುಕೆಗೆ ಪುಷ್ಪವೃಷ್ಟಿ ಮಾಡುತ್ತಿರುವ ವಿದ್ಯಾರ್ಥಿನಿಯರು, ಇನ್ನೊಂದೆಡೆ ಪಾಲಕರ ಪಾದಪೂಜೆ ಮಾಡ್ತಿರೋ ಮಕ್ಕಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಗರ ದರ್ಶನದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ತಾಲೂಕಿನ ಸದಾಶಿವಗಡ್ಡದ ಅಮೃತ ವಿದ್ಯಾಲಯದಿಂದ ಗುರುಪೂರ್ಣಿಮೆ ಮತ್ತು ಸಂಸ್ಕೃತಿ ಕಾರ್ಯಕ್ರಮ ನಡೆಸಲಾಗುತ್ತದೆ. ಈ ಬಾರಿ ಮಳೆ ಕಾರಣದಿಂದಾಗಿ ತಡವಾಗಿ ಕಾರ್ಯಕ್ರಮ ನಡೆಸಲಾಯಿತು. ಪ್ರಾಂಶುಪಾಲರಾದ ಅಮಲಾಮೃತ ಸ್ವಾಮೀಜಿಯವರು ಮಾತಾ ಅಮೃತಾನಂದಮಯಿ ಅವರ ಪಾದುಕೆಯನ್ನ ತಂದರು. ಬ್ಯಾಂಡ್ ವಾದ್ಯಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿನಿಯರು ಪಾದುಕೆಗೆ ಪುಷ್ಪವೃಷ್ಟಿ ಮಾಡುತ್ತಾ ಸ್ವಾಗತಿಸಿದರು. ಪ್ರತಿ ವರ್ಷನೂ ಮಾಡ್ತೇವೆ. ಇದು ಏನಂದ್ರೆ ಮಕ್ಕಳಲ್ಲಿ ದೊಡ್ಡವರು ಪ್ರತಿ ಒಂದು ಗೌರವ ಮತ್ತೆ ತಂದೆ ತಾಯಿ ಪ್ರತಿ ಒಂದು ಪ್ರೀತಿಯನ್ನು ತೋರಿಸ್ತದೆ. ಪಾದುಕೆ ಪೂಜೆಯಿಂದ ಮಕ್ಕಳಿಗೆ ತಲೆ ಮೇಲೆ ತಂದೆ ತಾಯಿಗಳು ಆಶೀರ್ವಾದ ಮಾಡಿದಾಗ ಅವ್ರದ್ದು ಎಲ್ಲ ಒಳ್ಳೆ ಮನೋಭಾವನೆ ಮುಂದೆ ವಿದ್ಯಾಭ್ಯಾಸದಲ್ಲಿ ಚಲೋ ಓದೋ ರೀತಿಯಲ್ಲಿ ಅವರಿಗೆಲ್ಲದಕ್ಕೂ ಇದು ಅನುಕೂಲ ಆಗ್ತದೆ. ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಪಾಲಕರ ಪಾದಪೂಜೆ ಮಾಡಿದರು. ಮಕ್ಕಳು ತಂದೆ ತಾಯಂದಿರ ಪಾದ ತೊಳೆದರು.
ಗಂಧ ಹೂವು ಅಕ್ಷತೆ ಹಾಕಿ ಆರತಿ ಎತ್ತಿ ಪಾದ ಮುಟ್ಟಿ ನಮಸ್ಕರಿಸಿದ್ರು. ಅಮೃತ ವಿದ್ಯಾಲಯದಿಂದ ಇಂಥ ಕಾರ್ಯಕ್ರಮ ಆಗ್ತಾ ಇರೋದು ಶ್ಲಾಘನೀಯ ಅಂತ ಪಾಲಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಮ್ಮ ಮಕ್ಕಳು ನಾವು ಸಿಟಿಯಲ್ಲಿ ಉಳಿಯೋದ್ರಿಂದ ಸಂಸ್ಕೃತಿಯಿಂದ ತುಂಬ ದೂರವಾಗಿ ಹೋಗ್ತಾ ಇದ್ದಾರೆ. ನಾವು ಅದನ್ನು ನೋಡಿ ಬೇಜಾರು ಮಾಡ್ಕೊಳ್ತಾ ಇರುವಾಗ ನಾವು ಒಂದು ಒಳ್ಳೆಯ ಸ್ಕೂಲನ್ನು ಆಯ್ಕೆ ಮಾಡಿದ್ದೇವೆ ಅನ್ನುವ ಹೆಮ್ಮೆ ನಮಗಿದೆ. ಯಾಕಂದರೆ ಅಮೃತಾನಂದಮಯಿ ಸ್ಕೂಲ್ ಅವರು ಪ್ರತಿ ವರ್ಷ ಈ ಸಂಸ್ಕೃತಿ ಪೂಜೆಯನ್ನು ಆಯೋಜಿಸಿ ಮಕ್ಕಳಿಗೆ ಆಶೀರ್ವದಿಸುವ ಒಂದು ಅವಕಾಶವನ್ನು ಕೊಡ್ತಾರೆ. ಸಂಸ್ಕಾರವಿಲ್ಲದೆ ದಾರಿ ತಪ್ತಾ ಇರೋ ಇಂದಿನ ಸಮಾಜದಲ್ಲಿ ಯುವ ಸಮೂಹಕ್ಕೆ ಸಂದೇಶ ನೀಡುವ ಉದ್ದೇಶದಿಂದ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮ ನಡೆಸ್ತಾ ಇರೋದು ಪ್ರಶಂಸನೀಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಂಗಳೂರಿನ ಕರಾವಳಿಯ ಉತ್ಸವ ಮೈದಾನಕ್ಕೆ ನೂರಾರು ಮಂದಿ ಕ್ರೀಡಾಪಟುಗಳು ವಾಯು ವಿಹಾರಗಳು ಬರ್ತಾರೆ. ಆದ್ರೀಗ ಪಾಲಿಕೆ ಮೈದಾನಕ್ಕೆ ಹೋಗುವ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ವಲಯ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಸ್ಥಳೀಯರನ್ನ ಕೆರಳಿಸುವಂತೆ ಮಾಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಉತ್ಸವ ಮೈದಾನದ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣ. ಮಂಗಳೂರು ಪಾಲಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮಂಗಳೂರು ಮಹಾನಗರ ಪಾಲಿಕೆ ಒಂದಲ್ಲ ಒಂದು ವಿಚಾರದಲ್ಲಿ ವಿವಾದಕ್ಕೆ ಕಾರಣವಾಗುತ್ತಲೇ ಇದೆ. ಇತ್ತೀಚೆಗೆ ಟೈಗರ್ ಕಾರ್ಯಾಚರಣೆ ನಡೆಸಿ ಗೂಡಂಗಡಿ ತೆರವು ಮಾಡಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಕರಾವಳಿ ಉತ್ಸವ ಮೈದಾನದ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣಕ್ಕೆ ಮುಂದಾಗಿದ್ದು ಕ್ರೀಡಾಪಟುಗಳು ವಾಯು ವಿಹಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಕರಾವಳಿ ಉತ್ಸವ ಮೈದಾನದ ಬಳಿಯ ಒಳಾಂಗಣ ಕ್ರೀಡಾಂಗಣಕ್ಕೆ ಹೋಗುವ ರಸ್ತೆಯಲ್ಲಿ ಉದ್ದಕ್ಕೂ ಫುಡ್ ಸ್ಟ್ರೀಟ್ ವಲಯ ಮಾಡುವುದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯವಸ್ಥೆ ಮಾಡಿದೆ. ಇದರಿಂದ ವಾಹನಗಳ ಸಂಚಾರಕ್ಕೆ ತೊಡಕಾಗಿದೆ. ಕ್ರೀಡೆಗೆಂದು ಮೀಸಲಿರುವ ಮೈದಾನವನ್ನು ದುರ್ಬಳಕೆ ಮಾಡೋದು ಸರಿಯಲ್ಲ ಅಂತ ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿ ಕರಾವಳಿ ಮೈದಾನದಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸು ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಎಲ್ಲ ನಮಗೆ ಬೇರೆ ಅವಕಾಶವೇ ಇಲ್ಲ ಇಲ್ಲಿ ಈಗ ವಾಕಿಂಗ್ ಮಾಡಲಿಕ್ಕೆಲ್ಲ. ಹೀಗಿರುವಾಗ ಇಲ್ಲಿ ಈಗ ಫುಡ್ ಕೋರ್ಟ್ ಅಂತೇಳಿ ಮಾಡಿಕೊಂಡು ಇದ್ದಂತಹ ರೋಡನ್ನು ಸಣ್ಣದು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈಗ ರೋಡನ್ನು ಅಗಲಾಗಬೇಕು ಅಂತೇಳಿ ಅಗಲ ಮಾಡುವ ಸಂದರ್ಭದಲ್ಲಿ ಈ ರೀತಿ ಸಪುರ ಮಾಡಿದರೆ ಒಂದು ವೆಹಿಕಲ್ ಮಾತ್ರ ಪಾಸ್ ಆಗ್ಬೋದು ವಿನಃ ಇನ್ನೊಂದು ಸ್ಕೂಟರ್ ಸಹ ಪಾಸ್ ಆಗೋದಿಲ್ಲ. ಎಲ್ಲ ಕಡೆಗಳಲ್ಲಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ರೆ ಇಲ್ಲಿ ಮಾತ್ರ ಫುಡ್ ಸ್ಟ್ರೀಟ್ ಮಾಡುವ ನೆಪದಲ್ಲಿ ರಸ್ತೆಯನ್ನ ಕಿರಿದುಗೊಳಿಸಲಾಗ್ತಾ ಇದೆ. ಇದರಿಂದ ವಾಕಿಂಗ್ ಟ್ರ್ಯಾಕ್ಗೆ, ಶಟಲ್ ಮೈದಾನಕ್ಕೆ ಬರುವವರು ಸೇರಿದಂತೆ ಎಲ್ಲರಿಗೂ ಅನಾನುಕೂಲ. ಅಭಿವೃದ್ಧಿ ನೆಪದಲ್ಲಿ ಗಿಡಗಳನ್ನು ಕಡಿಯಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಜನ ಪ್ರತಿಭಟನೆ ನಡೆಸಿದ್ದಾರೆ. ಈ ಮುಂದೆ ಫುಡ್ ಕೋರ್ಟ್ ಆದರೆ ಈ ಕರಾವಳಿ ಮೈದಾನದ ಏನು ಅಂಗಣ ಇದೆ ಇದನ್ನು ಕಸದ ಕೊಂಪೆ ಆಗಿ